ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಸುರಿದ ಮಳೆ ಭಾರಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ನಾನೀಗ ಅಮೃತಹಳ್ಳಿಯ ಮುನಿಸಾಮಪ್ಪ ಲೇಔಟ್ನಲ್ಲಿ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅಂದರೆ ರಾತ್ರಿ ಸುರಿದಂಥ ಮಳೆಯಿಂದ ಏಕಾಏಕಿ ಇಡೀ ಏರಿಯಾ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಅಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಈ ಏರಿಯಾ ಜನರಿಗೆ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಏನು ಪಕ್ಕದಲ್ಲಿ ಇರ್ತಕ್ಕಂಥ ಲ್ಯಾಂಡನ್ನು ಎತ್ತರ ಮಾಡಿದ್ರಿಂದ ಎಲ್ಲ ನೀರು ಕೂಡ ಈ ಒಂದು ಏರಿಯಾಗೆ ಬರ್ತಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಿರುವಂಥದ್ದು. ಇನ್ನು ಗಮನಿಸ್ಬೋದು, ಸಾಕಷ್ಟು ವಾಹನಗಳು ಕೂಡ ಹಾನಿಯಾಗಿರುವಂಥದ್ದು. ಇನ್ನು ಈ ಏರಿಯಾದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮನೆಗಳಿದೆ. ಎಲ್ಲ ಮನೆಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಕೂಡಿರುವಂಥದ್ದು. ಅಂದರೆ ಈ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಅದರ ಜೊತೆಗೆ ಸುಮಾರು 3-4 ಅಡಿಗಳಷ್ಟು ನೀರು ಕೂಡ ನಿಂತಿದೆ. ಇನ್ನು ಇದೇ ಏರಿಯಾದ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದರಿಂದ ಮನೆಯ ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈಗ ಮನೆಯ ಒಳಭಾಗದ ದೃಶ್ಯಗಳನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಕಂಪ್ಲೀಟ್ ಆಗಿ ಮನೆಗೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ದಿಢೀರ್ ಅಂತ ಮನೆಗಳ ಒಳಭಾಗಕ್ಕೂ ಕೂಡ ನೀರು ನುಗ್ಗಿದೆ. ಇದರಿಂದ ಮನೆಯ ನಿವಾಸಿಗಳು ರಾತ್ರಿ ಎಲ್ಲ ಜಾಗರಣೆಯನ್ನು ಮಾಡಿದರೆ, ಇನ್ನು ಎಲ್ಲ ವಸ್ತುಗಳು ಕೂಡ ಚಲಾಪಿಲಿ ಆಗಿದೆ. ಅಂದರೆ ಏಕಾಏಕಿ ಎಲ್ಲರೂ ಕೂಡ ನಿದ್ದೆಯಲ್ಲಿದ್ದಂಥ ಸಮಯ, ತಡರಾತ್ರಿಯ ವೇಳೆಯಲ್ಲಿ ದಿಢೀರ್ ಅಂತ ಮನೆ ಒಳಗಡೆ ನೀರು ಬಂತು. ಈ ಒಂದು ಸಮಯದಲ್ಲಿ ಏನು ಮಾಡಬೇಕಂತ ಮನೆಯವ್ರಿಗೂ ಕೂಡ ತೋಚಿಲ್ಲ. ಇದರಿಂದ ವಸ್ತುಗಳನ್ನೆಲ್ಲ ಕೂಡ ಎಲ್ಲಿತ್ತೋ ಅಲ್ಲೇ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಪ್ರತಿ ಬಾರಿ ಅಂದರೆ ಕಳೆದ 5 ವರ್ಷದಿಂದ ಇದೇ ರೀತಿಯ ಸಮಸ್ಯೆ ಎದುರಾಗ್ತಿದ್ರು ಕೂಡ ಯಾರೊಬ್ರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. BBMPಯ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನ ಜನರು ಹೊರಹಾಕ್ತಿರುವಂಥದ್ದು. ನಮ್ಮ ಜೊತೆ ಮನೆಯ ಮಾಲೀಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನು ಸಮಸ್ಯೆ ಆಗ್ತಿದೆ? ರಾತ್ರಿ ಏನಾಯ್ತು ಘಟನೆ ಅಂತ? ಸರ್, ಇಡೀ ರಾತ್ರಿ ನಾವು ನಿದ್ದೆ ಮಾಡಿಲ್ಲ ಸರ್. ಮನೆ ಒಳಗಡೆ ನೀರು, ಹಂಗೂ ನೋಡಿ ಅಲ್ಲಿ ಸಂಪತ್ರನೂ ನಾವು ಕಟ್ಟೆ ಕಟ್ಸಿದೀವಿ, ಅಲ್ಲೂ ನೀರು ಬರ್ತಾ ಇದೆ. ಹೆಂಗೆ ನಿದ್ದೆ ಮಾಡೋದು ಸರ್? ಇದು ಸುಮಾರು ಒಂದು 5 ವರ್ಷದಿಂದ ಯಾರ್ಯಾರನ್ನ ನೋಡಬೇಕೋ ಎಲ್ಲಾರನ್ನೂ ಹೋಗಿ ನೋಡಿದ್ದೀವಿ ಸರ್. ನಾವು ಕನ್ಸರ್ನ್ ಪರ್ಸನ್ಸ್ನ ಯಾರು ನಮ್ಮ ಬಗ್ಗೆ ಏನು ಅವ್ರ ಕಾಳಜಿ ಇದೆಯಾ ಅಥವಾ ಇಂಟ್ರೆಸ್ಟ್ ತೋರಿಸ್ತಿದ್ದಾರಾ ಏನಂತ ಗೊತ್ತಿಲ್ಲ. ಯಾರನ್ನ ಒಬ್ರನ್ನ ಕೇಳಿದ್ರೆ ಕಮಿಷನರ್ನ ಕೇಳಿದ್ರೆ ಅವ್ರು ಇನ್ನೊಬ್ರಿಗೆ ಹೋಗಿ ಹೇಳಿದ್ರು, ಅವ್ರು ಇನ್ನೊಬ್ರು ಲಿಂಕು, ಇನ್ನೊಬ್ರಿಗೆ ಲಿಂಕ್, ಬರೀ ಇದೇ ಮಾಡ್ತಿದ್ದಾರೆ. ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ತೋರಿಸ್ತಾರೆ ಹೊರತವಾಗಿ ಯಾರು ಇನಿಷಿಯೇಟಿವ್ ತೊಗೊಂಡು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋರೇ ಇಲ್ಲ ಸರ್. ಇಷ್ಟು ದಿನ ನಮಗೆ ಇದೊಂದು 4-5 ಇಯರ್ಸಿಂದ ಈ ಥರ ಪ್ರಾಬ್ಲಮ್. ಮುಂಚೆ ಆರಾಮಾಗೇ ಇದ್ವಿ ಸರ್. ನಾವೇನು ಹೋಗ್ಲಿ ಲೋ ಲೆವೆಲಲ್ಲಿ ಮನೆ ಕಟ್ಕೊಂಡಿದ್ದೀವಿ, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗೇ ಇತ್ತು. ಈ ಅಕ್ಕಪಕ್ಕದ ಸೈಟ್ನವರೆಲ್ಲ ಏನು ಮಾಡಿಬಿಟ್ರು, ಸೈಟ್ ಎತ್ಸೋಕ್ಕೋಸ್ಕರ ತಂದು ಮಣ್ಣು ಸುರಿದು ನಾವು ಅವಾಗ ಏನು ಫೂಲಿಶ್ ಅಂದರೆ ನಾವು ಬಿಟ್ಬಿಟ್ವಿ ಅವ್ರನ್ನ. ನಮಗೆ ಗೊತ್ತಿಲ್ಲ ಹಿಂಗೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅಂತ ಬಿಟ್ಬಿಟ್ವಿ. ಈಗೆಲ್ಲ ವಾಟ್ರ್ ಬಂದು ಇಲ್ಲೇ ಕ್ಲಾಗ್ ಆಗುತ್ತೆ ಸರ್. ಎಲ್ಲ ಕಡೆಯಿಂದನೂ ಬರುತ್ತೆ. ಎಲ್ಲ ಸುಮಾರು ಜನ ಇಲ್ಲಿರೋರೆಲ್ಲ ಸೀನಿಯರ್ ಸಿಟಿಸನ್ಸ್, ಸುಮಾರು ಒಂದು 15-20 ವರ್ಷದಿಂದ ಮನೆಗಳು ಕಟ್ಕೊಂಡಿರೋರು ನಾವು. ಯಾವಾಗಲೂ ಇಲ್ದಿರೋದು ಈಗ ಇತ್ತೀಚೆಗೆ ಒಂದು 5 ವರ್ಷದಿಂದ ಈ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ನಮಗಂತೂ ಸಾಕಾಗೋಗಿದೆ ಸರ್. ನೋಡಿ, ಈಗ ಇದೆಲ್ಲ ಕ್ಲೀನ್ ಮಾಡೋದು, ಕುಡಿಯೋಕ್ಕೆ ನೀರಿಲ್ಲ, ಬಳಸೋಕ್ಕೆ ನೀರಿಲ್ಲ, ಸಂಪೊಳಗೂ ನೀರು ಹೋಗ್ಬಿಟ್ಟಿದೆ, ಏನಕ್ಕೂ ನೀರಿಲ್ಲ ಸರ್. ಪ್ರತಿ ಸತಿ ಮಳೆ ಬಂದರೆ ನಮ್ಮ ಗೋಳು ಇದೇ ಆಗಿಬಿಟ್ಟಿದೆ ಸರ್. ಈಗ ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ಮತ್ತು ಪ್ರತಿ ಬಾರಿ ಈ ರೀತಿ ಸಮಸ್ಯೆ ಇದ್ರೆ ಕೂಡ BBMP ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂತ? ಸರ್, ಇಲ್ಲೊಂದು 5 ಮನೆಗೆ ತುಂಬ ಸಮಸ್ಯೆ ಆಗ್ತಿದೆ ಸರ್. ಯಾಕಂದರೆ ಲೋ ಲೈಂಗ್ ಏರಿಯಾ ಮತ್ತು ಯಾವಾಗಲೂ ಇಲ್ಲೇ ನೀರು ತುಂಬಿಕೊಳ್ಳುತ್ತೆ. ಈಗ ಏನಾಗುತ್ತೆ ಅಂದರೆ ನಾವು ನಮ್ಮ ಪ್ರಾಬ್ಲಮ್ ಎಲ್ಲ BBMPಗಳು ಮತ್ತು ಯಾರ್ಯಾರು ಅಧಿಕಾರಿಗಳು ಅವ್ರಿಗೆಲ್ಲ ಹೇಳಿದ್ದೀವಿ. ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಈಗ ಈ ಕಡೆ ಒಂದು ಲ್ಯಾಂಡ್ ಏನೋ ಇಶ್ಯೂ ಇದೆ, ನಾವು ಓನರ್ ಹತ್ರ ಮಾತಾಡಬೇಕು, ಅವ್ರು ಮಾಡಬೇಕು. ಸೊ ಇದು ನಮ್ಮ ಜವಾಬ್ದಾರಿನ ಇಲ್ಲ, ಗೌರ್ಮೆಂಟ್ ಬಂದು ಓನರ್ಸ್ ಜೊತೆ ಮಾತಾಡಿ ಅದಕ್ಕೊಂದು ಏನಾದರೂ ಪರಿಹಾರ ಹುಡುಕಬೇಕು. ನಾವು ಎಷ್ಟಂತ ಓಡಾಡೋಕ್ಕಾಗುತ್ತೆ ಸರ್? ಓಕೆ, ಇದೇ ಪ್ರಾಬ್ಲಮ್ಸ್ ಎಲ್ಲ ಕಡೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರು ಬೆಳೀತಾ ಇದೆ, ಏನೇನೋ ಪ್ರಾಬ್ಲಮ್ಸ್ ಇದೆ, ಲ್ಯಾಂಡ್ ಇಶ್ಯೂಸ್ ಇದೆ. ಬಟ್ ಗೌರ್ಮೆಂಟ್ ಏನಾದರೂ ಬಂದು ಓನರ್ಗಳ ಜೊತೆ ಮಾತಾಡಿ ಇದಕ್ಕೊಂದು ಏನಾದರೂ ಸೊಲ್ಯೂಷನ್ ತೊಗೊಳ್ಬೇಕು ಸರ್. ಎಷ್ಟು ವರ್ಷದಿಂದ ನೀರು ಇಲ್ಲೇ ತುಂಬ್ತಾನೆ ಇದೆ ಸರ್. ನೀರೊಂದು ಹರ್ಕೊಂಡು ಏನಾದರೂ ಒಂದು ಕರೆಕ್ಟ್ ಸಿಸ್ಟಮ್ ಮಾಡಬೇಕು. ನಾವು ಎಷ್ಟಂತ ಕಷ್ಟಪಡೋದು ಸರ್. ಇದಿಷ್ಟು ಸ್ಥಳೀಯರು ಮತ್ತು ಮನೆ ಮಾಲೀಕರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಸದ್ಯ ಈ ಒಂದು ಸಮಸ್ಯೆ ಕಳೆದ 5 ವರ್ಷದಿಂದ ಕೂಡ ಇದೇ ರೀತಿಯ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ವಿ. ಮಳೆ ಬಂದಂಥ ಸಮಯದಲ್ಲೆಲ್ಲ ಕೂಡ ಇದೇ ರೀತಿಯಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ, ಜೊತೆಗೆ ಇಡೀ ಏರಿಯಾ ಜಲಾವೃತ ಆಗುತ್ತೆ. ಆದರೆ BBMPಗೆ ಎಷ್ಟೇ ಬಾರಿ ಮನವಿಯನ್ನು ಮಾಡಿದ್ರು ಕೂಡ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾತನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.